ದರ್ಶನನ ಬಾಡಿ ವಾರೆಂಟ್ ಮೇಲೆ ಪಡೆಯೋದಕ್ಕೆ ಪೊಲೀಸರು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಆರೋಪಿಯ ವಿಚಾರಣೆಗಾಗಿ ಬಾಡಿ ವಾರೆಂಟ್ ಮೇಲೆ ಪಡೆಯೋದಕ್ಕೆ ತಯಾರಿ ಆಗ್ತಾ ಇದೆ. ಪರಪ್ಪನಗ್ರಹಾರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಲ್ಲಿಗೆ ಮತ್ತೊಮ್ಮೆ ಪಿಸಿಗೆ ಹೋಗ್ತಾರಾ ಹಾಗಾದ್ರೆ ದರ್ಶನ್ ಅನ್ನೋದು ಕುತೂಹಲ. 3 ಎಫ್ಐಆರ್ಗಳಲ್ಲಿ ವಶಕ್ಕೆ ಪಡಿಬೇಕು ಅಂತ ಹೇಳಿ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಕ್ರಮವಾಗಿ ಅಲ್ಲಿ ಸಿಗರೆಟ್ ಅನ್ನ ಸೇದಿದ್ದು ಅಥವಾ ಸ್ಟೈಲಿಶ್ ಮಗ್ಗನ್ನ ಬಳಸಿ ಇತರೆ ಕನ್ವಿಕ್ಟ್ ಆಗಿರುವಂತಹ ಕೈದಿಗಳ ಜೊತೆಗೆ ಕೂತು ಹರಟೆ ಹೊಡೆದಿದ್ದು ಹಾಗೂ ವಿಡಿಯೋ ಕಾಲಲ್ಲಿ ಮಾತಾಡಿದ್ದು, ಮೊಬೈಲ್ ನಿಷೇಧ ಇದ್ರೂ ಕೂಡ ಇದೆಲ್ಲವೂ ಕೂಡ ಕಂಟಕಪ್ರಾಯವಾಗಿ ಪರಿಣಮಿಸಿದೆ ದರ್ಶನ್ಗೆ. ಸೊ ಈ ಪ್ರಕರಣದಲ್ಲಿ ಹೆಚ್ಚಿನ ವಿಚಾರಣೆಗೆ ಬೇಕಾಗಿರೋದ್ರಿಂದ, ಅಕ್ಯೂಸ್ಡ್ ಆಗಿರೋದ್ರಿಂದ, ಕಸ್ಟೋಡಿಯಲ್ ಇಂಟ್ರಾಗೇಷನ್ ನ ಅಗತ್ಯತೆ ಇರೋದ್ರಿಂದ ಅವರನ್ನ ಕಸ್ಟಡಿಗೆ ಪಡಿಬೇಕು. ಅದಕ್ಕಿಂತ ಮುಂಚೆ ಜೈಲಲ್ಲಿರುವಂತಹ ಯಾವುದೇ ವಿಚಾರಣಾಧೀನ ಕೈದಿ ಆಗಿರ್ಬೋದು ಅಥವಾ ಕೈದಿ ಇರ್ಬೋದು, ಅವರನ್ನ ವಶಕ್ಕೆ ಪಡಿಬೇಕು ಅಂದ್ರೆ ಬಾಡಿ ವಾರೆಂಟ್ ಮೇಲೆ ಪಡಿಬೇಕಾಗತ್ತೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯೋದಕ್ಕೆ ಚಿಂತನೆ ಆಗಿದೆ ಅಂತ ಹೇಳ್ತಾ ಇದ್ರಿ. ಸೊ ಯಾವಾಗ ಆಗುತ್ತೆ ಹಾಗಾದ್ರೆ ಇದು ತನಿಖೆ ಹೇಗೆ ಸಾಗುತ್ತೆ, ಕಂಟಕ ಹೇಗೆ ಮುಂದುವರಿಯುತ್ತೆ ದರ್ಶನ್ಗೆ? ಮಮತಾ, ಇನ್ನ 2 ದಿನದ ಒಳಗಾಗಿ ಅವರನ್ನ ಬಾಡಿ ವಾರೆಂಟ್ಗೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ಲಿಕ್ಕೆ ಪರಪ್ಪನಗರ ಪೊಲೀಸರು ಎಲ್ಲಾ ರೀತಿಯ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇರೋಂಥದ್ದು. ಯಾಕಂದ್ರೆ ಇದೇ ಪ್ರಕರಣದಲ್ಲಿ ಸರ್ಕಾರಿ ಅಧಿಕಾರಿಗಳು ಕೂಡ ಇರ್ತಾರೆ, ಜೊತೆಗೆ ಏನು ದರ್ಶನ್ ಇರ್ಬೋದು ಮತ್ತೆ ವಿಲ್ಸನ್ ಗಾರ್ಡನ್ ನಾಗ ಇರ್ಬೋದು, ಇವರೆಲ್ಲರೂ ಕೂಡ ಇರೋ ಹಿನ್ನೆಲೆಯಲ್ಲಿ ಪ್ರತ್ಯೇಕವಾಗಿ ಒಬ್ಬೊಬ್ಬರನ್ನೇ ವಿಚಾರಣೆಗೊಳಪಡಿಸಬೇಕಾದ ಹಿನ್ನೆಲೆಯಲ್ಲಿ ಪೊಲೀಸರು ಕೋರ್ಟ್ ನ ಮೂಲಕ ಅನುಮತಿಯನ್ನ ಪಡೆದುಕೊಳ್ಳುವಂಥದ್ದು. ಅನುಮತಿಯನ್ನ ಪಡ್ಕೊಂಡು ದರ್ಶನನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ 3 ಪ್ರಕರಣದಲ್ಲೂ ಕೂಡ ಪ್ರತ್ಯೇಕವಾಗಿ ಅವರನ್ನ ವಶಕ್ಕೆ ಪಡೆದುಕೊಳ್ಬೇಕು. ಕನಿಷ್ಠ 6 ರಿಂದ 8 ದಿನಗಳ ಕಾಲ ಮತ್ತೆ ಪೊಲೀಸ್ ಕಸ್ಟಡಿಗೆ ಸಿಕ್ಕಾಕೊಳ್ಳುವಂತ ಸಾಧ್ಯತೆಗಳೇ ಅತಿ ಹೆಚ್ಚಾಗಿರುವಂತದ್ದು. ಈ ಬಗ್ಗೆ ಪೊಲೀಸರು ಚಿಂತನೆಗಳನ್ನ ನಡೆಸ್ತಾ ಇದ್ದಾರೆ. ಬಹುತೇಕ ಮುಂದಿನ ವಾರದ ಮೊದಲ ಹಂತಕ್ಕೆ ಈ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ತಾರೆ ಅನ್ನೋ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಮಮತಾ, ರೈಟ್, ಧನ್ಯವಾದ ಮುರಳೀಧರ್ ತಮ್ಮ ಮಾಹಿತಿಗಾಗಿ.